ಚೆನ್ನಾಗಿದೆ ಅಲ್ಲ, ತುಂಬಾ ಇಷ್ಟ ಆಗಿದೆ ನನಗೆ. ಲೈಕ್ ವಾವ್. ಸೊ ಯಾವುದೇ ಬ್ಯಾಗ್ಸ್ ಅಲ್ಲಿ ನಾನು ಖಾಲಿ ಬಿಡೋದಿಲ್ಲ, ದುಡ್ಡನ್ನ ಇಟ್ಟೇ ಇಟ್ಟಿರ್ತೀನಿ. ಏನಕ್ಕೆ ಅಂತಂದ್ರೆ ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದೀಪಾ ರೈಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಸೂಪರ್ ಆಗಿದೆ ಅಂತ ಭಾವಿಸ್ತಾ, ಇವತ್ತು ನನ್ನ ವ್ಲಾಗಲ್ಲಿ ಏನು ಸ್ಪೆಷಾಲಿಟೀಸ್ ಅಂತ ಅಂದರೆ ನೀವೆಲ್ಲ ನೋಡ್ತಾ ಇದ್ದೀರಾ, ಎಸ್ ಬ್ಯಾಗ್ಸ್. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಯಾಕಂತ ಅಂದರೆ ಯಾಕೆ ಥ್ಯಾಂಕ್ ಯು ಕೇಳ್ತೀರಾ ದೀಪಾ? ಎಸ್, 6K ಸಬ್ಸ್ಕ್ರೈಬರ್ಸ್ ಗೈಸ್. 6K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ದೀಪಾ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಹೊಸ ಸಬ್ಸ್ಕ್ರೈಬರ್ಸ್, ಹಳೆ ಸಬ್ಸ್ಕ್ರೈಬರ್ಸ್, ಇವಾಗ ಸಬ್ಸ್ಕ್ರೈಬರ್ಸ್ ಆಗ್ತಿರೋರಿಗೆ, ವ್ಯೂವರ್ಸ್ಗೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ವ್ಯೂ ಮಾಡ್ತಿರೋರ್ಗೂ ಕೂಡ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ, ಓಕೆನಾ? ಹಾಂ, ಅದಾದಮೇಲೆ ನನ್ನ ಕಸಿನ್ಸ್, ನನ್ನ ಫ್ರೆಂಡ್ಸ್, ನನ್ನ ವೆಲ್ ವಿಶರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್, ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಪೋರ್ಟಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ 6K ಸಬ್ಸ್ಕ್ರೈಬರ್ಸ್ ಆಗಿದೆ. ಇನ್ನೂ ಹೆಚ್ಚಿನಷ್ಟು ಸಬ್ಸ್ಕ್ರೈಬರ್ಸ್ ಆಗಲಿ, ಇನ್ನೂ ಹೆಚ್ಚು ಸೆಲೆಬ್ರೇಷನ್ಸ್ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ಳೋಂಗಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಓಕೆ, ಇವಾಗ ವ್ಲಾಗಿಗೆ ಬರೋಣ. ದ ಮೇನ್ ಥಿಂಗ್ ಏನಪ್ಪ ಅಂತ ಅಂದರೆ, ಇವತ್ತು ನನ್ನ ಹ್ಯಾಂಡ್ ಬ್ಯಾಗ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತಿನ ವ್ಲಾಗ್ ಬಂದು ಹ್ಯಾಂಡ್ ಬ್ಯಾಗ್ಸ್. ಸೊ ದೀಪನ ಹ್ಯಾಂಡ್ ಬ್ಯಾಗ್ಸ್ ಅಂತ ಹೇಳ್ಬೋದು. ಸಾಕಷ್ಟು ಹ್ಯಾಂಡ್ ಬ್ಯಾಗ್ಸಲ್ಲಿ ನೋಡ್ತಿರ್ಬೋದು, ಅದ್ರ ಜೊತೆ ಕುತ್ಕೊಳ್ಳೋಕ್ಕೆ ಆಗ್ತಿರೋ ಫೀಲೇ ಬೇರೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನಾನು ನಿಮಗೆ ಸಾಕಷ್ಟು ಬ್ಯಾಗ್ಸ್ ಇಟ್ಕೊಂಡಿದ್ದೀನಿ. ನನ್ನ ಬ್ಯಾಗ್ಸು ಆಲ್ಮೋಸ್ಟ್ ಆಲ್ ಆರ್ ಮೈ ಫೇವ್ರೆಟ್ ಬ್ಯಾಗ್ ಅಂತಲೇ ಹೇಳ್ಬೋದು. ಯಾವಾಗ ತೊಗೊಂಡಿದ್ದು, ಏನು ರೇಟು, ಎಲ್ಲಿ ತೊಗೊಂಡಿದ್ದು, ಸಾಕಷ್ಟು ನೆನಪಿರೋದನ್ನ ಶೇರ್ ಮಾಡ್ಕೊತೀನಿ, ಸಾಕಷ್ಟು ನೆನಪಿಲ್ಲದೆ ಇರೋದಕ್ಕೆ ಸೊ ಸಾರಿ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ಬಂದು ಫಸ್ಟ್ ಬ್ಯಾಗ್ ನಾನು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂತಂದರೆ, ವಾವ್ ನೋಡಿ ಹೇಗಿದೆ ಅಲ್ಲ. ಸೊ ಈ ಬ್ಯಾಗ್ ಬಂದು ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿದ್ದು. ಸೊ ನೋಡಿ, ಇಲ್ಲಿ 2 ಹ್ಯಾಂಡಲ್ಸ್ ಇದೆ. ಒಂದು ಈ ಥರ ಲಾಂಗ್, ಓಕೆ, ಇದು ಫ್ರಂಟ್ ಒಂದು ಕಲರ್ ಆದರೆ ಬ್ಯಾಕ್ ಸೈಡ್ ಇನ್ನೊಂದು ಕಲರ್ ಬರುತ್ತೆ ನೋಡಿ. ಓಕೆ, ಸೊ ಇಲ್ಲಿ ಇನ್ನೊಂದು ಹ್ಯಾಂಡಲ್ ಕೂಡ ಇದೆ, ಈ ಥರ ಸ್ಮಾಲ್ ಹ್ಯಾಂಡಲ್, ಹೀಗೂ ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಅಲ್ಲ, ತುಂಬ ಇಷ್ಟ ಆಗಿದೆ ನನಗೆ ಇದು. ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ವೈಡ್ ಆಗಿದೆ ನೀವು ನೋಡ್ಬೋದು. ರೆಡ್ ಕಲರ್ ಇದಲ್ಲಿದೆ, ಒಳಗಡೆ ಒಂದು ಜಿಪ್ಪು ಮತ್ತು 2 ಮಿನಿ ಪೌಚ್ ಇದೆ. ಸೊ ಹೀಗೆ ಬರುತ್ತೆ. ಒನ್ ಆಫ್ ಮೈ ಫೇವ್ರೆಟ್ ಬ್ಯಾಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ, ನೆಕ್ಸ್ಟು ಇನ್ನೊಂದು ಬ್ಯಾಗ್ ಇದೆ. ವಾವ್, ಇದು ಕೂಡ ತುಂಬ ಚೆನ್ನಾಗಿದೆ. ಇದು ನಾನು ಜಯನಗರಲ್ಲಿ ಹಾಗೆ ಹೋಗಬೇಕಾದ್ರೆ ಒಂದು ಹ್ಯಾಂಡ್ ಬ್ಯಾಗ್ಸ್ ಶಾಪ್ ಪಾಸ್ ಆದೆ, ಅಲ್ಲಿ ನೋಡಿದಾಗ ತುಂಬ ಇಷ್ಟ ಆಯಿತು ಬ್ಯಾಗು, ಅದಕ್ಕೋಸ್ಕರ ತಗೊಂಡೆ ನಾನು. ತುಂಬ ಚೆನ್ನಾಗಿದೆ. ಇದು ಕೂಡ ನೋಡಿ, ಒಂದು ಜಿಪ್ಪು ಓಪನ್ ಮಾಡಿದ್ರೆ 1 ಕಂಪಾರ್ಟ್ಮೆಂಟ್. ಕಾಲೇಜ್ ಹೋಗೋರು ತೊಗೊಬೋದು, ಆಫೀಸ್ ಹೋಗೋರು ತೊಗೊಂಡು ಹೋಗ್ಬೋದು. ಯಾಕಂದರೆ ಇಲ್ಲಿ ಲ್ಯಾಪ್ಟಾಪ್ ಇಡೋದಕ್ಕೂ ಕೂಡ ಕೊಟ್ಟಿದ್ದಾರೆ ಅವರು, ಸ್ಪೇಸ್ ಪೌಚು ಸಪ್ರೇಟಾಗಿ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ನಿಮ್ಗೆಲ್ಲರಿಗೆ ಹೆಂಗೆ ಕಾಣಿಸ್ತಿದೆ ಅಂತ ನೋಡಿ, ಬಟ್ ತುಂಬ ಚೆನ್ನಾಗಿದೆ ಬ್ಯಾಗು. ಮತ್ತು ಒಂದು ಜಿಪ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಬ್ಯಾಗು ಹೀಗಿದೆ ನೋಡ್ಬೋದು. ಐ ವಿಲ್ ಶೋ ಯು. ಓಕೆ, ನೆಕ್ಸ್ಟು ಈ ಬ್ಯಾಗು. ಇದು ಸಾರಿ, ನಾನು ನಿಮಗೆ ಪ್ರೈಸ್ ಹೇಳೋದು ಮಾಡ್ತಾಯಿದ್ದೆ. ಇದು ನನ್ನ ಹಸ್ಬೆಂಡ್ ಕೊಟ್ಟಿರೋ ಗಿಫ್ಟ್ ಆಗಿದೆ, ನನಗೆ ಪ್ರೈಸ್ ಗೊತ್ತಿಲ್ಲ. ಇದು ನಾನೇ ತೊಗೊಂಡು ಜಯನಗರಾಗಿದೆ. ಸೊ 1200 ಹಂಗೆ ಕೊಟ್ಟೆ ನಾನು ಇದಕ್ಕೆ. ಓಕೆ, ಕೆಲವೊಂದು ಬ್ರ್ಯಾಂಡು, ಕೆಲವೊಂದು ಗೊತ್ತಿಲ್ಲ ನನಗೆ. ಇದು ಬಂದು MK ಬ್ರ್ಯಾಂಡ್. ಎಸ್, MK ಬ್ರ್ಯಾಂಡು. ಜಲ ಅನ್ನತ್ತಿಲ್ಲ, ಒಂದು ಸ್ಮಾಲ್ ಕೀವೆನ್ಸ್ ಥರ ಇದೆ ನೋಡಿ. ಓಕೆ, ಈ ಬ್ಯಾಗು ಕೂಡ ನನ್ನ ಹಸ್ಬೆಂಡ್ ನನಗೆ ಆಚೆ ಹೋದಾಗ ಗಿಫ್ಟನ್ನು ತೊಗೊಂಬಂದು ಕೊಟ್ಟಿದ್ದು. ಸೊ ಯೂಶ್ವಲಿ ಆಚೆ ಹೋದಾಗಿನ ಹ್ಯಾಂಡ್ ಬ್ಯಾಗ್ಸ್ ಏನೋ ತೊಗೊಂಬರ್ಬೇಕಲ್ಲ, ನನಗೋಸ್ಕರ ಹ್ಯಾಂಡ್ ಬ್ಯಾಗ್ಸ್ಗಳು ತುಂಬ ಇಷ್ಟಪಡ್ತಾಳೆ ಅಂತ ಹ್ಯಾಂಡ್ ಬ್ಯಾಗ್ಸ್ನ ಪಿಕ್ ಮಾಡಿಬಿಡ್ತಾರೆ ಅವರು. ಸೊ ಇಲ್ಲೂ ಅಷ್ಟೇ 3 ಕಂಪಾರ್ಟ್ಮೆಂಟ್ಸ್ ಇದೆ ನೋಡ್ಬೋದು. 1 2 3. ಸೊ ಮಧ್ಯದಲ್ಲಿ ಏನು ಡಿವೈಡರ್ ಇದೆಯಲ್ಲ, ಅಲ್ಲೂ ಒಂದು ಜಿಪ್ ಇಟ್ಟಿದ್ದಾರೆ ಅವರು.
ಸೊ ಇನ್ನೊಂದು ಜಿಪ್ ಇದೆ, ಪ್ಲಸ್ 2 ಪೌಚ್ ಇದೆ. ವೈಡಾಗಿದೆ ಇದು ಕೂಡ, ಈಸಿ ಟು ಕ್ಯಾರಿ. ಎಲ್ಲರೂ ನಾವು ಕ್ಯಾರಿ ಮಾಡಿದ್ಮೇಲೆ ಹಿಂಗಿಟ್ಟರೆ ನೀಟಾಗಿ ಕುತ್ಕೊಳ್ಳುತ್ತೆ, ಅದು ಒಂದು ಕಡೆ ಬಿದ್ದೋಗೋದೆಲ್ಲ ಏನಿಲ್ಲ. ಸೊ ಇದು ಕೂಡ ಈ ಥರ ಕಿಟ್ ಬ್ಯಾಗ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ಮತ್ತು ಈ ಬ್ಯಾಗು ಮತ್ತು ಈ ಬ್ಯಾಗ್ನ ನನ್ನ ಹಸ್ಬೆಂಡು ಹೇಳಿದ್ನಲ್ಲ ಆಚೆಗೆ ಅಂತ, ಅವ್ರಿಗೆ 2 ತುಂಬ ಇಷ್ಟ ಆಯ್ತಂತೆ. ಸೊ ಯಾರೋ ಒಂದು ಚೂಸ್ ಮಾಡೋಕೆ ಅವ್ರಿಗೆ ಆಗೇ ಇಲ್ಲ, ಅದಕ್ಕೆ 2 ತೊಗೊಂಬಂದ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಕೊಟ್ಟರು ನಮ್ಗೆ ಸಾಲ ಅದೇ ಇಲ್ಲ ಹೆಂಗಸ್ರಿಗೆ ಅಲ್ವಾ. ಸೊ ಈ ಬ್ಯಾಗಲ್ಲಿ ಸೈಡಲ್ಲಿ ಒಂದು ಪೌಚು, ಈ ಕಡೆ ಸೈಡ್ ಈ ಕಡೆ ಸೈಡು ಒಂದು ಪೌಚ್ ಕೊಟ್ಟಿದ್ದಾರೆ. ಇದು ಕೂಡ MK ಬ್ರ್ಯಾಂಡ್ ಅವ್ರದ್ದೇನೆ, ತುಂಬ ಚೆನ್ನಾಗಿದೆ ಕಲರು ನೋಡಿ. ಇಲ್ಲಿ ಇದು ಹೀಗೆ ಬರುತ್ತೆ. ಇದು ಒಂದೇ ಕಂಪಾರ್ಟ್ಮೆಂಟ್ಸ್, ವೈಡ್ ಆಗಿದೆ, ಒಂದು ಜಿಪ್ ಇದೆ ಮತ್ತು 2 ಮಿನಿ ಪೌಚ್ಗಳನ್ನ ಕೊಟ್ಟಿದ್ದಾರೆ ಅವರು. ಇಲ್ಲಿ ಒಂದು ಪೌಚ್ ಇಟ್ಟಿದ್ದೀನಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ನನ್ನ ಮಗನಿಗೆ ಅಂತ ತೊಗೊಂಬಂದಿದ್ದು, ಪೌಚ್ ಕೀ ಬಂಚು ಅವ್ನು ಬೇಡ ಅಂತ ಹೇಳ್ದ. ಅದಕ್ಕೋಸ್ಕರ ನಾನು ಏನು ಇಟ್ಟಿದ್ದೀನಿ ಗೊತ್ತಾ, ಲಿಪ್ಸ್ಟಿಕ್ಸ್ನ ಇಟ್ಟಿದ್ದೀನಿ ನಾನು. ಇದರಲ್ಲಿ ಸಾಕಷ್ಟು ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಇಟ್ಟಿದ್ದೀನಿ. ಓಕೆ, ಸೊ ಏನಾದರೂ ಯೂಸ್ ಮಾಡೋದೇನೆ ನಾವು, ಹಂಗೆ ಇಡಲ್ಲ. ಓಕೆ, ನಿಮ್ಮ ಒಟ್ಟಿಗೆ ಇನ್ನೊಂದು ಶೇರ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಏನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನನ್ನ ಯಾವುದೇ ಬ್ಯಾಗಲ್ಲಾಗಿರಲಿ ₹1 ಕಾಯಿನ್ ಇದ್ದೇ ಇರುತ್ತೆ. ಓಕೆನಾ. ಸೊ 20 ರೂಪೀಸ್ ಅಥವಾ 5 ರೂಪೀಸ್ ಅಥವಾ 1 ರೂಪೀಸ್ದು 3 ಕಾಯಿನ್ಸ್ ಆಗಿರ್ಬೋದು. ಸೊ ಯಾವುದೇ ಬ್ಯಾಗ್ಸಲ್ಲಿ ನಾನು ಖಾಲಿ ಬಿಡೋದಿಲ್ಲ, ದುಡ್ಡನ್ನ ಇಟ್ಟಿರ್ತೀನಿ. ಏನಕ್ಕೆ ಅಂತಂದರೆ, ಇದು ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಸೊ ನೀವು ನನ್ನ ಬ್ಲಾಗ್ಸಲ್ಲಿ ನೋಡಿದ್ದೀರಾ, ನಾನು ನಮ್ಮ ಅಜ್ಜಿನ ಮಮ್ಮಿ ಅಂತ ಕರಿತೀನಿ. ಸೊ ನಮ್ಮ ಮಮ್ಮಿ ನಂಗೆ ಹೇಳ್ಕೊಟ್ಟಿದ್ದು, ನಮ್ಮ ಅಜ್ಜಿ ನಂಗೆ ಹೇಳ್ಕೊಟ್ಟಿದ್ದು, ಯಾವುದೇ ಪರ್ಸು ಯಾವುದೇ ಬ್ಯಾಗ್ ಆಗಿರ್ಬೋದು ಅದನ್ನು ಖಾಲಿ ಇಡಬಾರ್ದು, ದುಡ್ಡು ಇಡಲೇಬೇಕು, ₹1 ಇಡಬೇಕು, ತುಂಬಾ ಒಳ್ಳೆಯದು ಅಂತ. ನನ್ನ ಪ್ರಕಾರ ಏನು ಲಾಜಿಕ್ ಅಂತಂದರೆ, ಖಾಲಿ ಬ್ಯಾಗ್ ಇಟ್ಟರೆ ನಮ್ಮ ಬ್ಯಾಗ್ ಯಾವಾಗಲೂ ಖಾಲಿಯಾಗಿರುತ್ತೆ, ₹1 ಹಾಕಿಟ್ಟರೆ ನಮ್ಮ ಪರ್ಸು ಅಥವಾ ನಮ್ಮ ಬ್ಯಾಗ್ ತುಂಬ ದುಡ್ಡು ಯಾವಾಗಲೂ ಇರುತ್ತೆ ಅನ್ನೋ ಒಂದು ಲಾಜಿಕ್ ಇರ್ಬೋದು ಅಲ್ವಾ. ಸೊ ನಿಮಗೂ ಸಾಕಷ್ಟು ಜನಕ್ಕೆ ಈ ಥರ ಯೂಸ್ ಮಾಡ್ತಿರೋದು ಗೊತ್ತಿರುತ್ತೆ. ಓಕೆ, ಇನ್ನೊಂದು ಬ್ಯಾಗ್ ಬಂದು ನೋಡಿ, ಇಲ್ಲಿ ಫ್ಯಾನ್ಸಿ ಆಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಲಕ್ಸುರಿ ಲುಕ್ ಕೊಡುತ್ತೆ. ವಿತ್ ಮೆರೂನ್ ಆ್ಯಂಡ್ ಗೋಲ್ಡ್ ಡಿಸೈನ್ ಇದೆ, ಕಂಪ್ಲೀಟ್ ಇದು ವರ್ಕ್ ಇದೆ. ಸೊ ಇದು ಬಂದು ಒಂದು ಮೇಳದಲ್ಲಿ ತೊಗೊಂಡಿದ್ದು ನಾನು. ಇದಕ್ಕೆ ಎಷ್ಟು ಕೊಟ್ಟಿದ್ದು, 500 ರೂಪೀಸ್ ಕೊಟ್ಟು ತೊಗೊಂಡಿದ್ದು ನಾನು ಈ ಬ್ಯಾಗ್ನ. ಒಂದೇ ಜಿಪ್ ಇದೆ, ಇದರಲ್ಲಿ ಏನಿಲ್ಲ, ನೀವು ಅಷ್ಟೊಂದು ಏನು ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ಒಂದು ಫೋನು, ಒಂದು ಹ್ಯಾಂಡ್ ಕರ್ಚೀಫು, ಒಂದು ಮನೆ ಕೀಗೆ ಒಂದು ಸ್ಮಾಲ್ ಜಿಪ್ ಕೊಟ್ಟಿದ್ದಾರೆ. ಈ ಥರ ನೀವು ಕ್ಯಾರಿ ಮಾಡ್ಬೋದು. ಬಟ್ ಇದು ಒಳ್ಳೆ ಲೆಹೆಂಗಾ, ಗಾಗ್ರಾ, ಚೌಲಿ, ಗ್ರ್ಯಾಂಡ್ ಚೂಡಿದಾರ್, ಸ್ಯಾರಿ ಎಲ್ಲರ ಮೇಲೂ ಹೋಗುತ್ತೆ ಈ ಬ್ಯಾಗು. ಓಕೆ, ನೆಕ್ಸ್ಟ್ ಇಲ್ಲೊಂದು ಬ್ಯಾಗ್ ಇದೆ ನೋಡಿ. ಸೊ ನನಗೆ ಕಿಟ್ ಟೈಪ್ಸ್ ಬ್ಯಾಗ್ಸ್ ತುಂಬ ಇಷ್ಟ, ಅದರಲ್ಲಿ ಇದೊಂದು ಚಿಕ್ಕದು ಬ್ಯಾಗ್ ಅಂತ ಹೇಳ್ಬೋದು. ವಿತ್ ಸ್ಲಿಂಗ್ ಇದೆ ಇದು. ಸೊ ಹೀಗೆ ಈ ಥರ ಸ್ಲಿಂಗ್ ಹಾಕ್ಕೊಂಡು ಯೂಸ್ ಮಾಡ್ಬೋದು, ಅಥವಾ ಈ ಥರ ಹ್ಯಾಂಡ್ಲರು ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು. ಸೊ ಈ ಬ್ಯಾಗ್ ಬಂದು ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನನ್ನ ಹಸ್ಬೆಂಡ್ ಕೊಡ್ತಿದ್ರು. ಇದನ್ನು ನಾನು ಒಂದು ಮಾಲಲ್ಲಿ ತೊಗೊಂಡಿದ್ದೆ ಈ ಬ್ಯಾಗ್ನ. ಸೊ ನೆನಪಾಗ್ತಿಲ್ಲ ನೋಡಿ, ಓಪನ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ 2 ಕಂಪಾರ್ಟ್ಮೆಂಟ್ ಇದೆ, ಆ ಡಿವೈಡರಲ್ಲಿ ಒಂದು ಜಿಪ್ ಇದೆ. ಸೊ ಇದು ಅಷ್ಟೇ, ಡಿಫ್ರೆಂಟ್ ಲಾಕ್ ಸಿಸ್ಟಮ್ ಇದೆ. ಇದು ಅಷ್ಟೇ, ಮೊಬೈಲ್ ಫೋನು, ಕ್ಯಾಶು, ಕೀಸು, ಲಿಪ್ಸ್ಟಿಕ್ಸ್ ಈ ಥರ ನೀವು ಹಾಕಿಡ್ಬೋದು. ಇದು ಕ್ಲೋಸ್ ಮಾಡೋದೇ ಟ್ರಿಕ್ಕಿ, ಓಪನ್ ಮಾಡೋದು ಟ್ರಿಕ್ಕಿ ನೋಡಿ, ಈ ಥರ ಇದೆ ಇದು. ಸೊ ಈ ಬ್ಯಾಗ್ ಬಂದು ಹೀಗಿದೆ, ನೋಡ್ತಾ ಇದ್ದೀರಲ್ಲ. ಎಸ್, ಓಕೆ. ಮತ್ತು ಇಲ್ಲೊಂದು ಬ್ಯಾಗ್ ಇದೆ ನೋಡಿ, ಇಟ್ಸ್ ಇನ್ ಸಿಲ್ವರ್ ಕಲರ್. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಬ್ಯಾಗ್ನ, ತುಂಬಾ ಇಷ್ಟ ಆಯಿತು. ನಾನು ಒಂದು ವೆಕೇಷನ್ ಹೋಗೋದಕ್ಕೋಸ್ಕರ ಅಂತ ತೊಗೊಂಡಿದ್ದು. ಇದು ಬಂದು ನಾನು ಮ್ಯಾಕ್ಸಲ್ಲಿ ತೊಗೊಂಡಿದ್ದು, 1000 ರೂಪೀಸ್ ಬ್ಯಾಗ್. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿ ವೈಡಾಗಿದೆ. ಸೊ ಅದು 1 ಡೇ ಟ್ರಿಪ್ಪು ಕೂಡ ನಾವು ಬಟ್ಟೆ ಎಲ್ಲ ಇಟ್ಕೊಂಡು ಹೋಗ್ಬೋದು. ಒಂದು ಜಿಪ್ ಕೊಟ್ಟಿದ್ದಾರೆ, ಮತ್ತು ಒಂದು ಸ್ಮಾಲ್ ಪೌಚ್ ಕೊಟ್ಟಿದ್ದಾರೆ. ಸೊ ಹಾಗೆ, ಅಥವಾ ಮಕ್ಕಳಿರೋರು ಕೂಡ ಕ್ಯಾರಿ ಮಾಡ್ಬೋದು ಈ ಬ್ಯಾಗ್ಸ್ನ. ಯಾಕಂದರೆ ಮಕ್ಕಳಿಗೆ ಐಟಮ್ಸೇ ಸಾಕಷ್ಟು ಇರುತ್ತೆ, ನೀರು ಬಾಟ್ಲು ಬೇಕು, ಹ್ಯಾಂಡ್ ಕರ್ಚೀಫ್ ಬೇಕು, ಡೈಪರ್ಸ್ ಇಟ್ಕೋಬೇಕು, ಸಾಕಷ್ಟು ರೀತಿಯಾಗಿ ಮಾಮ್ಸ್ಗೂ ತುಂಬ ಯೂಸ್ ಆಗುತ್ತೆ. ಮತ್ತು 1 ಡೇ ಟ್ರಿಪ್ ಇರೋರಿಗೂ ಕೂಡ ಯೂಸ್ ಆಗುತ್ತೆ, ಅಥವಾ ಲಾಂಗ್ ಜರ್ನಿ ಅಂತ ಹೇಳಿದಾಗೂ ಆಲ್ ಸ್ಟಫ್ಸ್ನ ನಾವು ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡು ತೊಗೊಂಡು ಹೋಗ್ಬೋದು ಈ ಬ್ಯಾಗ್ನ. ನೆಕ್ಸ್ಟ್ ಬಂದು ಇದೊಂದು ಬ್ಯಾಗು ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು ನೈಕಾದಲ್ಲಿ ತೊಗೊಂಡಿದ್ದು, 1000 ಚೇಂಜ್ ಆಯಿತು, 1800 ಸಮಥಿಂಗ್ ಆಯಿತು, ನೋಡ್ಬೋದು. ಇದು ಅಷ್ಟೇ, ಒಂದೇ ಕಂಪಾರ್ಟ್ಮೆಂಟ್ ಇದೆ. ಅಲ್ಲಿ ಓಪನ್, ಅದು ಕಂಪ್ಲೀಟ್ ಡೌನ್ವರೆಗೂ ಓಪನ್ ಆಗುತ್ತೆ ಇದು ನೋಡಿ. ಕಂಪ್ಲೀಟ್ ಬ್ಯಾಗೇ ನಾನು ನಿಮ್ಗೆ ತೋರಿಸ್ಬೋದು ಹೀಗೆ ನೋಡಿ. ಸೊ ಒಂದು ಜಿಪ್ ಇದೆ, ಒಂದು ಪೌಚ್ ಕೂಡ ಕೊಟ್ಟಿದ್ದಾರೆ ಅಷ್ಟೇ ಇದರಲ್ಲಿ.
ಸೊ ಇದನ್ನು ಒಂದೇನೋ ಒಂದು ಲಾಕ್ ಇಟ್ಟಿದ್ದೀನಿ. ಓಕೆ, ಈಗ ನೆಕ್ಸ್ಟ್ ಬ್ಯಾಗ್ ಬಂದು ಇದು ದ ಬ್ರೌನ್ ಕಲರ್ ಬ್ಯಾಗ್, ಹ್ಯಾಂಡ್ ಬ್ಯಾಗ್. ಇದು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು ತುಂಬ ಇಷ್ಟ ಆಯಿತು ನನಗೆ. ನೋಡಿ ಹೀಗಿದೆ, ಚೆನ್ನಾಗಿದೆ ಅಲ್ವಾ? ಸೊ ಈ ಥರ ಬರುತ್ತೆ. ಬಟ್ ಅಲ್ಲೇನು ಜಿಪ್ ಹತ್ರ ಏನೂ ಇಲ್ಲ. ಬ್ಯಾಕ್ ಸೈಡು ಒಂದು ಜಿಪ್ ಕೊಟ್ಟಿದ್ದಾರೆ. ಅದಾದಮೇಲೆ ಇದು 2 ಕಂಪಾರ್ಟ್ಮೆಂಟ್ಸ್ ಇರುವಂಥ ಬ್ಯಾಗು. ಸೊ 2 ಕಂಪಾರ್ಟ್ಮೆಂಟ್ಸ್. ಸೊ ಇದು ಸಾಕಷ್ಟು ಜಿಪ್ಸ್ ಇದೆ, ಒಂದು 2-3 ಜಿಪ್ಸ್ ಇದೆ. ವಾವ್, ಇಲ್ಲ ನಾನು ಪರ್ಸ್ ಇಟ್ಟಿದ್ದೀನಿ, ನಿಮ್ಗೆಲ್ಲರಿಗೂ ತೋರಿಸಲೇಬೇಕು, ನಾನು ನೋಡ್ಬೋದು. ಇದು ನನಗೆ ನಮ್ಮಮ್ಮ ಮದುವೆ ಹೊಸರಲ್ಲಿ ಕೊಟ್ಟಿದ್ದು. ಓಕೆನಾ, ಇಲ್ಲಿ ನಮ್ಮ ಮನೆ ಹತ್ರ ಆಶೀರ್ವಾದ ಅಂತ ಒಂದು ಶಾಪ್ ಇದೆ, ಅದ್ರಲ್ಲಿ ತೊಗೊಂಡಿದ್ದು. 350 ರೂಪೀಸ್ ಕಾಸ್ಟ್ಲಿ ಅನಿಸ್ತು ನನಗೆ ಆವಾಗಲೇ. ಇದು ತುಂಬ ಚೆನ್ನಾಗಿದೆ. ಇದು ನೋಡಿ, ನಿಮಗೆ ಬುಕ್ ರೀತಿ ಓಪನ್ ಆಗುತ್ತೆ ಈ ಥರ. ಸೊ ಆವಾಗಿಂದ ಆಲ್ಮೋಸ್ಟ್ 12 ಇಯರ್ಸ್ ಆಯಿತು, ಆವಾಗಿಂದ ಈ ಪರ್ಸ್ ನನ್ನ ಜೊತೆಗೆ ಇದೆ. ಓಕೆ, ಸೊ ಈ ಬ್ಯಾಗು ಡಿಮಾರ್ಟಲ್ಲಿ ತೊಗೊಂಡಿದ್ದು 1200 ಸಮಥಿಂಗ್ ಈ ಬ್ಯಾಗು. ನೆಕ್ಸ್ಟು ಇದು ನೀವೆಲ್ಲ ಕಡೆ ನೋಡಿರ್ತೀರ ನನ್ನ ವ್ಲಾಗ್ಸಲ್ಲಿ. ಈಸಿ ಟು ಕ್ಯಾರಿ ಸೈಡ್ ಬ್ಯಾಗ್ ಆಗಿ ಯೂಸ್ ಮಾಡ್ತೀನಿ ನಾನು. ಇದು ಕೂಡ ನನ್ನ ಹಸ್ಬೆಂಡ್ ತಂದು ಕೊಟ್ಟಿದ್ದು ನನಗೆ. ತುಂಬ ಕೇಳಿದಾಗ ಇದರ ಪ್ರೈಸ್ ಹೇಳಿದ್ರು. ಲೆದರ್ ಬ್ಯಾಗು ತುಂಬ ಚೆನ್ನಾಗಿದೆ. ದಿಸ್ ಕಾಸ್ಟ್ 3000 ರೂಪೀಸ್. 3000 ರೂಪೀಸ್ ಬ್ಯಾಗ್ ಇದು. ನಾನು ದಿನ ಯೂಸ್ ಮಾಡೋ ಬ್ಯಾಗು 3000 ರೂಪೀಸ್. ದ ಗುಡ್ ಲೆದರ್ ಬ್ಯಾಗ್ ಅಂತ ಹೇಳ್ಬೋದು, ವಿತ್ ಬ್ರೌನ್ ಕಲರ್. ನೋಡಿ, ಇದು 1 ಕಂಪಾರ್ಟ್ಮೆಂಟ್ ವಿತ್ ಸ್ಮಾಲ್ ಪಾಕೆಟ್ಸ್ ಇರುತ್ತೆ. ಈಸಿಯಾಗಿ ಏನೇನು ತೊಗೊಂಡು ಹೋಗ್ಬೋದು. ಈಸಿ ಟು ಪಿಕ್ ಅಪ್, ಈಸಿ ಟು ಪುಟ್ ಇಟ್ ಇನ್ಸೈಡ್ ಅಂತ ಈ ಬ್ಯಾಗ್ ಯೂಸ್ ಮಾಡ್ತೀನಿ. ಅದಾದಮೇಲೆ ವಾವ್, ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನಾನು ನನ್ನ ಫ್ರೆಂಡ್ಸ್ ಜಯನಗರ ಕಾಂಪ್ಲೆಕ್ಸಲ್ಲಿ ಹೋಗ್ಬೇಕಾದ್ರೆ ತುಂಬ ಇಷ್ಟ ಆಯಿತು, ಅದಕ್ಕೆ ನೋಡಿ ತೊಗೊಂಡಿದ್ದೆ ನಾನು. ಸಿಕ್ಕಾಬಟ್ಟೆ ಫೇವ್ರೆಟ್ ಬ್ಯಾಗ್ ಅಂತ ಹೇಳ್ಬೋದು. ಬಾಟಲ್ ಗ್ರೀನ್ ಹಂಗೆ ಬರುತ್ತೆ. ಇಲ್ಲಿ ಆಚೆ ಒಂದು ಜಿಪ್ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಒಂದು ಜಿಪ್ ಇದೆ ನೋಡಿ, ನೀವು ಓಪನ್ ಮಾಡಿದ್ರೆ ಏನು ಬೇಕಾದ್ರೂ ಇಟ್ಕೋಬೋದು, ಅಷ್ಟು ವೈಡಾಗಿದೆ ಇದು. ಸೊ ಇದು 2 ಕಂಪಾರ್ಟ್ಮೆಂಟ್ಸು. ಆ ಕಂಪಾರ್ಟ್ಮೆಂಟ್ ಡಿವೈಡರ್ ಏನಿದೆ ಅಲ್ಲೂ ಕೂಡ ಒಂದು ಜಿಪ್ ಕೊಟ್ಟಿದ್ದೆ. ನಾನು ನಿಮಗೆ ಇದೆ ತೋರಿಸ್ತೀನಿ, ನಾನು ಕೂಡ ಒಂದು ಜಿಪ್ ಇದೆ. ಹ್ಯೂಜ್ ಬ್ಯಾಗ್ ಅಂತ ಹೇಳ್ಬೋದು. ಯಾರು ಶಾಪಿಂಗ್ ಹೋಗ್ಬೇಕಾದ್ರೆ ಈ ಬ್ಯಾಗ್ ಕ್ಯಾರಿ ಮಾಡಿದ್ರೆ, ಸೊ ನಾನೇ ಈ ಬ್ಯಾಗ್ ಕ್ಯಾರಿ ಮಾಡಿ ಶಾಪಿಂಗ್ ಹೋದಾಗ, ಶಾಪಿಂಗ್ ಬ್ಯಾಗ್ ಕ್ಯಾರಿ ಮಾಡಿರಲ್ಲ ಅಂದಾಗ ಈ ಬ್ಯಾಗ್ ಒಳಗಡೆ ಆರಾಮಾಗಿ ನಾನು ಸ್ಟಫ್ನ ಇಟ್ಕೊಂಡು ಬರ್ಬೋದು. ಹೆವಿ ಕೂಡ ಆಗಲ್ಲ, ಯಾರಿಗೂ ಗೊತ್ತಾಗಲ್ಲ. ನನ್ನ ಈ ಬ್ಯಾಗ್ ಒಳಗಡೆ ಅಷ್ಟು ಐಟಮ್ ಇದೆ ಅಂತೂ ಯಾರಿಗೂ ಗೊತ್ತಾಗಲ್ಲ. ಸೊ ಈ ಥರ ಇದೆ ಬ್ಯಾಗು. ನೋಡಿ, ತುಂಬ ಚೆನ್ನಾಗಿದೆ ಈ ಬ್ಯಾಗು. ಇಷ್ಟ ಆಯಿತು ಅಂತ ತೊಗೊಂಡೆ. ಬಟ್ ನಾನು ಯೂಸ್ ಮಾಡಿದ್ದು ನಮ್ಮ ಬರ್ತ್ಡೇ ದಿನ ಯೂಸ್ ಮಾಡಿದೆ ನಾನು ಇದನ್ನು. ವೆರಿ ಪ್ರಿಟಿ ಬ್ಯಾಗ್, ಐ ಕ್ಯಾನ್ ಟೆಲ್ ಯು. ಇದಕ್ಕೆ ನಾನು ಕೊಟ್ಟಿದ್ದು 800 ರೂಪೀಸ್. ಇಲ್ಲೊಂದು ಬ್ಯಾಗ್ ನೋಡ್ತಿರ್ಬೋದು, ಜೂಟ್ ಬ್ಯಾಗ್. ಇದು ಗೋವಾದಲ್ಲಿ ಹೋದಾಗ ನನ್ನ ಹಸ್ಬೆಂಡ್ ನಂಗೆ ತೊಗೊಂಬಂದು ಕೊಟ್ಟಿದ್ದು. ಇದು ಒಂದೇ ಕಂಪಾರ್ಟ್ಮೆಂಟ್ ಇರೋದು. ಸೊ ಹೀಗೆ ಬರುತ್ತೆ. ಇದು ಅಷ್ಟೇ, ನಾರ್ಮಲ್ ಡೈಲಿ ಯೂಸ್ಗೂ ಕೂಡ ಯೂಸ್ ಮಾಡ್ಬೋದು. ಮತ್ತು ಒಂದು ಮಿನಿ ಪೌಚ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಈ ಬ್ಯಾಗು ಹೀಗಿದೆ. ಸರಿ, ಫ್ರಂಟ್ ಆ್ಯಂಡ್ ಬ್ಯಾಕ್ ಸೇಮ್ ಲುಕ್. ಓಕೆ, ಬಿಸ್ಕೆಟ್ ಕಲರ್ ಅಂತ ಹೇಳ್ಬೋದು ಅದನ್ನು. ಓಕೆ, ನೆಕ್ಸ್ಟ್ ಯಾವುದೆಲ್ಲ ನಾನು ತೋರಿಸಿಲ್ಲ. ಓಕೆ, ಒಂದು ಮಿಸ್ಸಿಂಗ್ ಇದೆ ನೋಡಿ, ದ ಮಿನಿ ಬ್ಯಾಗ್. ಇದು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ನೋಡಿ, ತುಂಬ ಖುಷಿ ಆಯಿತು. ಇದು ಬ್ರೌನ್ ಕಲರು. ಯೂಶ್ವಲಿ ಡಾರ್ಕ್ ಕಲರ್ಸ್ ಪಿಕ್ ಮಾಡ್ತೀನಿ, ಕೊಳೆ ಆದರೂ ಕಾಣಿಸ್ಬಾರ್ದು, ಕೊಳೆ ಆಗಲೂಬಾರ್ದು ಅಂತ. ನೋಡಿ, ಇದಕ್ಕೆ ಒಂದು ಮ್ಯಾಗ್ನೆಟ್ ಇದಿದೆ. ಪ್ಲಸ್ ಓಪನ್ ಮಾಡಿದ್ರೆ 2 ಕಂಪಾರ್ಟ್ಮೆಂಟ್ಸ್ ಇದೆ. 2 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಏನಕ್ಕಿದೆ ನಾನು ಮೇಲೆ ನಾನು ಇದು ಅವಾಗ ತುಂಬ ಲಾಂಗ್ ಬ್ಯಾಗ್ ತೊಗೊಂಡಿದ್ದು. ಜಾಸ್ತಿ ಹ್ಯಾಂಡ್ ಬ್ಯಾಗ್ ಕ್ಯಾರಿ ಮಾಡ್ತಿರ್ಲಿಲ್ಲ. ಒಂದು ಫೋನು, ಒಂದು ಮನೆ ಕೀ, ಮತ್ತು ಒಂದಷ್ಟು ಕ್ಯಾಶ್ ಇಟ್ಕೊಳ್ಳೋಕ್ಕೆ ಒಂದು $100, $100, ಮತ್ತು ಒಂದು ನ್ಯಾಪ್ಕಿನ್ ಇಟ್ಕೊಳ್ಳೋದಕ್ಕೆ ಅಂತ. ನೋಡಿ, ನ್ಯಾಪ್ಕಿನ್ ಕೂಡ ಇಟ್ಟಿದ್ದೀನಿ ನಾನು ಇದರಲ್ಲಿ. ಸೊ ಅದಕ್ಕೋಸ್ಕರ ಈ 2 ಕಂಪಾರ್ಟ್ಮೆಂಟ್ ಇರೋವಂಥ ಬ್ಯಾಗ್ನ ನಾನು ತೊಗೊಂಡಿದ್ದೆ. ನಮ್ಗೆ ಇವಾಗ ಬ್ಯಾಗ್ ಕ್ಯಾರಿ ಮಾಡೋಕ್ಕೆ ಇಷ್ಟ ಇಲ್ಲ, ಲಾಂಗು ಹೆವಿ ಅನಿಸುತ್ತೆ ಅಂದರೆ ಈ ಥರ ನಾವು ಕ್ಯಾರಿ ಮಾಡ್ಬೋದು. ಫೋನ್ ಅಂತೂ ಈಸಿಯಾಗಿ ಇಟ್ಕೋಬೋದು, ಫೋನು, ಮನಿ ಕೀಸ್ ಇದೆಲ್ಲ. ಸೊ ಇದು ಒಂದು ಬ್ಯಾಗು. ಇದು 100 ರೂಪೀಸ್ ಬ್ಯಾಗು, ತುಂಬಾ ಚೆನ್ನಾಗಿದೆ. ಇನ್ನೂ ಇದೆ, ಶೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಲಾಂಗ್ ಬ್ಯಾಗ್, ಆಲ್ಮೋಸ್ಟ್ ಒಂದು 8 to 9 ಇಯರ್ಸ್ ಆಗಿದೆ ಇದು ಬ್ಯಾಗ್ ತೊಗೊಂಡು. ಓಕೆ, ಹೌ ಕ್ಯಾನ್ ಐ ಫರ್ಗೆಟ್ ದಿಸ್? ಐ ಕಾಂಟ್ ಫರ್ಗೆಟ್ ದಿಸ್. ಇದನ್ನು ತೋರಿಸೋದು ನಾನು ಮರೆಯೋಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಈ ಬ್ಯಾಗು ಐ ಶೋ ಯು. ನೋಡಿ, ಹೀಗಿದೆ. ಇದು ಡಿಮಾರ್ಟಲ್ಲಿ ತೊಗೊಂಡಿದ್ದು, ವೆರಿ ರೀಸೆಂಟ್ಲಿ ತೊಗೊಂಡಿದ್ದು, 2 months ಬಿಫೋರ್ ತೊಗೊಂಡಿದ್ದು ಇದನ್ನು ನಾನು. ಎಷ್ಟು ಚೆನ್ನಾಗಿದೆ ಅಂದರೆ, ಮೇಯ್ನಾಗಿ ಮಾಲ್ಸ್ಗಳಿಗೆ ಹೋಗ್ಬೇಕಾದ್ರೆ ಇದನ್ನು ನಾನು ಯೂಸ್ ಮಾಡಬೇಕು. ಅಥವಾ
ಜಾಸ್ತಿ ಐಟಮ್ಸ್ ಇಟ್ಕೊಂಡಾಗ ಅಂದರೆ ನೀವು ಒಂದೊಂದು ಐಟಮು ಒಂದೊಂದು ಜಿಪ್ಪಲ್ಲಿ ಇಡ್ಬೋದು. ಆರಾಮಾಗಿ ಯಾವ ಜಿಪ್ಪಲ್ಲಿ ಇಟ್ಟೆ ಅಂತ ನೆನಪು ಇಟ್ಕೊಂಡ್ರೆ ಆ ಜಿಪ್ನ ತೆಗಿಬೋದು, ಟಕ್ ಅಂತ ಎತ್ಬೋದು ಐಟಮ್. ಅಷ್ಟು ಜಿಪ್ಸ್ ಇದೆ. ಅಲ್ಲಿ ಕೌಂಟ್ ದಿ ಜಿಪ್ಸ್. ನಿಮ್ಮ ಮುಂದೆನೇ ಕೌಂಟ್ ಮಾಡ್ತೀನಿ ನೋಡಿ. ಸ್ಟಾರ್ಟ್ ಕೌಂಟಿಂಗ್ ದ ಜಿಪ್ಸ್ ಆಫ್ ದಿಸ್ ಬ್ಯಾಗ್. ಓಕೆನಾ? ಫಸ್ಟ್ ಬಂದು ಇದೊಂದು ಜಿಪ್ ಇದೆ. ಏನು ಚೋಟು ಜಾಗ ಇಲ್ಲ ಈ ಜಿಪ್ಪಲ್ಲಿ ನೋಡಿ. ಇಲ್ಲಿವರೆಗೂ ಕೈ ಇಡ್ಬೋದು, ಇಲ್ಲಿವರೆಗೂ ಇಡ್ಬೋದು ನಾನು. ಇಲ್ಲೂ ಅಷ್ಟೇ, ಈ ಸೈಡು ಇಡ್ಬೋದು. 1 ಜಿಪ್ ಆಯ್ತಲ್ವಾ, ಇಲ್ಲೊಂದು ಕೊಟ್ಟಿದ್ದಾರೆ ಜಿಪ್ಪು. 2 ಜಿಪ್, ಲಾಂಗ್ ಜಾಗನೇ ಇದೆ, ಜಾಸ್ತಿ ಜಾಗ ಇದೆ. 1 2 ಆಯಿತಾ. ಇಲ್ಲಿ ಬಂದು 2 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ 3. ಓಕೆ, ಸೊ ಇಲ್ಲೊಂದು ಜಿಪ್ ಓಪನ್ ಮಾಡ್ತಾ ಇದ್ದೀನಿ. 4, ಇದರೊಳಗಡೆ ಒಂದು ಸ್ಮಾಲ್ ಜಿಪ್ ಇದೆ. ಸೊ 5. ಓಕೆ, ಸೊ ಫಸ್ಟು 1 2 3 4 ಒಳಗಡೆ ಒಂದು 5 ಆಯಿತಾ. ಇವಾಗ ಹಾಗೇ ಟರ್ನ್ ಮಾಡಿದ್ರೆ ಇಲ್ಲೂ 2 ಜಿಪ್ ಇದೆ. 5 ಆಗಿತ್ತು, ಇದು 6. ಇದು ಕೂಡ ಫುಲ್ ಲೆಂತಿ ಆಗಿದೆ. 6 ಆಯಿತಾ. ಇವಾಗ ಇಲ್ಲೊಂದು ಕೊಟ್ಟಿದ್ದಾರೆ 7. ಓಕೆ, ಇದು ಕೂಡ ಲಾಂಗ್ ಗ್ಯಾಪ್ ಜಾಗ ಇದೆ. ಸೊ 7 ಆಯಿತಾ. ಇಲ್ಲೊಂದಿದೆ ನೋಡಿ ಸೈಡಲ್ಲಿ. ಈ ಜಿಪ್ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ನೀವು ಬಾಟಲ್ ಇಟ್ಕೋಬೋದು, ಅಂಬ್ರೆಲ್ಲ ಇಟ್ಕೋಬೋದು. ನೋಡಿ ಇಲ್ಲಿವರೆಗೂ ಹೋಗುತ್ತೆ. ಸೊ ಮೇನಾಗಿ ನಾನು ಈ ಜಿಪ್ಗೋಸ್ಕರನೇ ಬ್ಯಾಗ್ ತೊಗೊಂಡಿದ್ದೆ. ಪ್ಲಸ್ ಸಾಕಷ್ಟು ಜಿಪ್ಸ್ ಆ್ಯಂಡ್ ಕಂಪಾರ್ಟ್ಮೆಂಟ್ಸ್ ಇದೆ ಬ್ಯಾಗಲ್ಲಿ ಅಂತ ತೊಗೊಂಡೆ. ಸೊ ಆಲ್ಮೋಸ್ಟ್ ಎಷ್ಟಾಯಿತು? ಐ ಕೌಂಟ್ ಫ್ರಮ್ ಫಸ್ಟ್. 1 2 ಆ್ಯಂಡ್ 3 4. ಇದರೊಳಗಡೆ ಒಂದು 5 6 7 ಆ್ಯಂಡ್ ಇದು 8 ಜಿಪ್ಸ್ ಇದೆ ಬ್ಯಾಗಲ್ಲಿ. ಪ್ಲಸ್ ಇಲ್ಲೊಂದು ಪೌಚ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ನೋಡಿ ಹೇಗಿದೆ ಅಲ್ವಾ? ವೆರಿ ಬ್ಯೂಟಿಫುಲ್ ಬ್ಯಾಗ್. ತುಂಬಾ ಖುಷಿ ಆಗುತ್ತೆ. ಎಲ್ಲ ರೀತಿಯಲ್ಲಿ ಇಟ್ಕೋಬೋದು. ನಾನು ಶೂಟ್ಗೆ ಹೋದಾಗಲೂ ಅಷ್ಟೇ, ನಂದು ಸೆಲ್ಫಿ ಸ್ಟಿಕ್ ಆಗಿರಬಹುದು, ಮತ್ತು ನನ್ನ ಮೈಕ್ಸು, ಫೋನ್ಸು ಎಲ್ಲನೂ ನಾನು ಒಂದೊಂದು ಜಿಪ್ಪಲ್ಲಿ ಇಟ್ಬಿಡ್ತೀನಿ. ಸೊ ದಟ್ ಅದು ಮಿಕ್ಸ್ ಆಗೋದಿಲ್ಲ, ನನಗೆ ಸಿಗುತ್ತೆ ಈಸಿಯಾಗಿ. ಪರ್ಸ್ ಒಂದು ಕಡೆ, ನಾನು ಯೂಸ್ ಮಾಡೋ ನನ್ನ ಪರ್ಸನಲ್ ಫೋನ್ ಇನ್ನೊಂದು ಕಡೆ, ಈ ಥರ ಇಟ್ಕೊಂಡು ಹೋಗ್ತೀನಿ. ಸೊ ಗೈಸ್, ನಾನು ಯಾವುದೂ ಮಿಸ್ ಮಾಡಿಲ್ಲ ಅಲ್ವಾ ಬ್ಯಾಗ್ಸ್ ಎಲ್ಲ ತೋರಿಸೋದ್ರಲ್ಲಿ? ಎಸ್, ನಾನು ಯಾವುದೂ ಕೂಡ ಮಿಸ್ ಮಾಡಿಲ್ಲ. ಎಲ್ಲನೂ ನಿಮ್ಮ ಒಟ್ಟಿಗೆ ಶೇರ್ ಮಾಡಿಕೊಂಡೆ. ಸೊ ನಾನು ನೀವು ಹೇಳಬೇಕು ಅಂತ ಅಂದರೆ, ನಾನು ಇಯರಿಂಗ್ಸ್ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡೆ. ಸೊ ಇಯರಿಂಗ್ಸ್ ನಾನೇ ಹಾಕ್ಕೊಳ್ಳೋದು ಎಲ್ಲ ನಾನು ನೋಡಿರ್ತೀನಿ. ಬಟ್ ಅಷ್ಟು ಇಯರಿಂಗ್ಸ್ ಒಟ್ಟಿಗೆ ಕುತ್ಕೊಂಡು ಮಾತಾಡೋದಿದೆಯಲ್ಲ, ಅಷ್ಟು ಇಯರಿಂಗ್ಸ್ ನಿಮ್ಮೆಲ್ಲರ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋದಿದೆಯಲ್ಲ, ಇಟ್ಸ್ ಲೈಕ್ ಸೋ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಪ್ಲಸ್ ಸ್ಯಾರೀಸು ನಿಮಗೆಲ್ಲ ಒಟ್ಟಿಗೆ ನಾನು ತೋರಿಸ್ದೆ, ಶೇರ್ ಮಾಡಿಕೊಂಡೆ. ಸ್ಯಾರೀಸು ಅಷ್ಟೇ ನಂದೇನೆ, ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು, ನಾನೇ ಅರೇಂಜ್ ಮಾಡಿರೋದು. ಬಟ್ ಆ ಸ್ಯಾರಿಗಳ ಒಟ್ಟಿಗೆ ಅಷ್ಟು ಸ್ಯಾರಿಗಳನ್ನ ಒಟ್ಟಿಗೆ ಕುತ್ಕೊಂಡು ನೋಡೋದಾಗಿರ್ಬೋದು, ಅದ್ರ ಜೊತೆ ಕುತ್ಕೊಂಡು ಅದ್ರ ಬಗ್ಗೆ ಅದರದೇ ಆದ ಮೆಮೊರೀಸ್ಗಳನ್ನ ಮೆಲ್ಕ್ ಹಾಕೊಂತ ಆ ಮೆಮೊರೀಸ್ಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆಯಲ್ಲ, ಇಟ್ ಈಸ್ ಲೈಕ್ ವಾವ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಇವತ್ತು ನಾನು ಇನ್ನೊಂದು ಬ್ಲಾಗ್ ಜೊತೆ ಬಂದೆ, ಅದನ್ನು ಹ್ಯಾಂಡ್ ಬ್ಯಾಗ್ಸ್ ಒಂದು ಬ್ಲಾಗ್ ಜೊತೆ. ಸೊ ಹ್ಯಾಂಡ್ ಬ್ಯಾಗ್ಸು ಅಷ್ಟೇ ಸಾಕಷ್ಟು ಮೆಮೊರೀಸ್ ನಾನು ಮಟ್ಟಿಗೆ ಶೇರ್ ಮಾಡ್ಕೊಂಡೆ. ಯಾರು ಕೊಟ್ಟಿದ್ದು, ಯಾವಾಗ ತೊಗೊಂಡಿದ್ದು, ನಾನು ಏನಕ್ಕೆ ತೊಗೊಂಡಿರೋದು, ಇದೆಲ್ಲ ಶೇರ್ ಮಾಡ್ಕೊಂಡು, ಇದೆಲ್ಲ ಶೇರ್ ಮಾಡ್ಕೊಳ್ಳೋದಲ್ಲಿ ಆಗೋವಂಥ ಖುಷಿನೇ ಬೇರೆ ಲೆವೆಲೇ ಅಂತ ಹೇಳ್ಬೋದು. ಸೊ ಇಷ್ಟನ್ನ ಹೇಳ್ತಾ ಈ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ 6K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ. ಇಷ್ಟು ಖುಷಿ ನನ್ನ ಲೈಫಲ್ಲಿ ನೀವೆಲ್ಲರೂ ತಂದುಕೊಡ್ತಾ ಇರೋದಕ್ಕೆ ಇನ್ನೂ ಸಾಕಷ್ಟು ಹೆಚ್ಚಷ್ಟು ಖುಷಿ ತಂದುಕೊಡಿ. ನಾನು ಆ ಖುಷಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಏನೇ ಆದರೂ ಹಂಚ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರಲ್ಲ, ಅದೇ ರೀತಿ ನನ್ನ ಖುಷಿನ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತಾ ಹೀಗೆ ಇರೋದಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟನ್ನ ಹೇಳ್ತಾ ಈ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಟು ಮೈ ವಾಟ್ಸಪ್ ನಂಬರ್ 99163333ಗೆ ಕಮೆಂಟ್ ಮಾಡಿ. ಇನ್ನು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ ಇಟ್ಕೊಂಡು ಬರ್ತೀನಿ. ಪ್ಲೀಸ್ ಟು ವಾಚ್. ಥ್ಯಾಂಕ್ ಯು ಆಲ್.